ಪ್ರತಿನಿತ್ಯ ನಾವು ಒತ್ತಡದ ಪ್ರಪಂಚದಲ್ಲಿ ಬದುಕುತ್ತಿದ್ದೇವೆ. ತಂತ್ರಜ್ಞಾನ ಎಷ್ಟೇ ಬದಲಾದರೂ ಸಹ ನಮ್ಮ ದೇಹ ಹಾಗೂ ಮನಸ್ಸನ್ನ ನಾವು ಸದಾ ಸದೃಢವಾಗಿ ಇಟ್ಟುಕೊಳ್ಳೋದಕ್ಕೆ ಯೋಗ, ಪ್ರಾಣಾಯಾಮ, ಧ್ಯಾನ ನಮಗೆ ತುಂಬಾ ಸಹಕಾರಿಯಾಗ್ತದೆ ಎಂದು ಮಾಜಿ ವಿಧಾನ ಪರಿಷತ್ ಸದಸ್ಯರು ಹಾಗೂ ಶಿವಗಂಗಾ ಯೋಗ ಕೇಂದ್ರದ ಅಧ್ಯಕ್ಷರಾದ ಎಸ್ ರುದ್ರೇಗೌಡ ಅವರು ಅಭಿಮತವನ್ನ ವ್ಯಕ್ತಪಡಿಸಿದರು. ಶಿವಗಂಗಾ ಯೋಗ ಕೇಂದ್ರದಲ್ಲಿ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಅವರು, ಚಿಕ್ಕ ವಯಸ್ಸಿನಲ್ಲೇ ಸಾಕಷ್ಟು ಕಾಯಿಲೆಗಳಿಂದ ಬಳಲ್ತಾ ಇರೋದನ್ನ ನೋಡಿದ್ದೇವೆ. ಯೋಗ ಮಾಡಿ ಕಾಯಿಲೆಯನ್ನ ನಮ್ಮ ದೇಹದಿಂದ ಸಂಪೂರ್ಣವಾಗಿ ಹೊಡೆದೊಡಿಸೋಣ. ಸದಾ ಆರೋಗ್ಯವಂತರಾಗಿ ಇರೋದಕ್ಕೆ ಪ್ರತಿನಿತ್ಯ ನೀವೆಲ್ಲರೂ ಹಾಗೂ ಪ್ರತಿ ಮನೆಗಳಲ್ಲೂ ಸಹ ಯೋಗಾಭ್ಯಾಸ ಮಾಡೋಣ ಎಂದು ಹೇಳಿದರು. ಇನ್ನು ಇದೇ ಸಂದರ್ಭದಲ್ಲಿ ರಾಷ್ಟ್ರ ಪ್ರಶಸ್ತಿ ಪುರಸ್ಕೃತರಾದ ಯೋಗಾಚಾರ್ಯ ಸಿ.ವಿ. ರುದ್ರಾರಾಧ್ಯರು ಮಾತನಾಡಿ, ನಮ್ಮ ಶಿವಗಂಗಾ ಯೋಗ ಕೇಂದ್ರ ಇಂದು 2 ಹೊಸ ಶಾಖೆಗಳನ್ನ ಉದ್ಘಾಟಿಸಿದ್ದೇವೆ. ಎಲ್ಲಾ ಯೋಗ ಬಂಧುಗಳ ಸಹಕಾರದಿಂದ ನಮ್ಮ ಸಂಸ್ಥೆ ಸದೃಢವಾಗಿದೆ. ಹಾಗೆ ಇಂದು ನಮ್ಮ ಶಿವಗಂಗಾ ಯೋಗ 40 ಕೇಂದ್ರಗಳಲ್ಲಿ ಸಂಪೂರ್ಣವಾಗಿ ಉಚಿತವಾಗಿ ಯೋಗ, ಪ್ರಾಣಾಯಾಮ, ಧ್ಯಾನ ಹಾಗೂ ಸಂಸ್ಕಾರ ಪ್ರತಿನಿತ್ಯ ನಮ್ಮ ನುರಿತ ಶಿಕ್ಷಕರಿಂದ ನೀಡುತ್ತಾ ಇದೆ. ಎಲ್ಲ ಮಹತ್ಕಾರಿಗಳಿಗೆ ನಮ್ಮ ಟ್ರಸ್ಟಿಗಳು, ಪೋಷಕರು ಹಾಗೂ ಶಿಕ್ಷಕರ ಸಹಕಾರ ಮರೆಯುವಂತಿಲ್ಲ ಎಂದು ಹೇಳಿದರು. ಅಗಲ ಮಾಡಿಟ್ಕೊಳ್ಬೇಡಿ, ಸ್ಟ್ರೆಚ್ ಮಾಡಿ, ಮಂಡಿ ನೇರ, maintain, relax. ಕಾರ್ಯವನ್ನು ದೂರವಾಗಿ ಅದನ್ನು ಕೇಳಿದ್ರೆ ತಕ್ಷಣ ರಿಲ್ಯಾಕ್ಸ್ ಆಗುತ್ತೆ. ರಿಲ್ಯಾಕ್ಸ್. ಓಕೆ, ಈಗ ಕೈಗಳನ್ನು ಸರಿಸಿ ವಿಶ್ರಾಮ, ರಿಲ್ಯಾಕ್ಸ್. ಒಂದು 5 ಸುತ್ತಿನ ಭ್ರಾಮರಿ ಪ್ರಾಣಾಯಾಮ ಮಾಡಿಕೊಳ್ಳೋಣ. ನೆಲಕ್ಕೆ ಪ್ರೆಸ್ ಆಗಿರಲಿ. 35 ಡಿಗ್ರಿಗೆ 2 ಕಾಲುಗಳನ್ನು ಒಟ್ಟಾಗಿ ಮೇಲಕ್ಕೆ ಎತ್ತುವಂತದ್ದು. ಮೇಂಟೈನ್, ತಲೆ ಎತ್ತು. ಪೂರ್ಣ ಉಸಿರು ಖಾಲಿ ಮಾಡೋಣ. ನಂತರ ಎಡಬೆರಳಿಂದಲೇ ನಿಧಾನವಾಗಿ ಉಸಿರು ತುಂಬಿಸ್ಕೊಳ್ಳೋಣ. ಫಸ್ಟ್ ಹೊಟ್ಟೆ ಕೈಗಳಿಂದ ಲಾಕ್ ಮಾಡ್ಕೊಳ್ಳಿ. ಹಾಗೆ ಸ್ವಲ್ಪ ಚಂದ್ರಶೇಖರ್ ಸರ್ ಬಂದಿದ್ದಾರೆ, ಅವರಿಗೂ ಸಹ ಸ್ವಾಗತವನ್ನ ಕೋರ್ತಾ ಇದ್ದಾರೆ. ಎಲ್ಲರಿಂದ 30 ಬಾರಿ ಉಸಿರು ಹೊರ ಹಾಕುವ ಪ್ರಯತ್ನ. ಯಾವಾಗೆಲ್ಲ ಶಿಥಿಲ್ ದಂಡಾಸನಕ್ಕೆ ಹೋಗ್ತೇವೆ ಆಗ ಬಹಳ ಸಾಧ್ಯ ಆಗದೆ ತಗೊಂಡೋಗಿ ಶಾಂತಿ ಶಾಂತಿ ಉತ್ತರವನ್ನು ಯಾರತ್ರನೂ ಕೂಡ ಕೈ ಚಾಚದಲೆ ಅವರೇ ಕಷ್ಟನ ಸುಖನ ಇದನ್ನ ನಿರ್ವಹಣೆ ಮಾಡ್ಕೊಂತಾನೆ ಬರ್ತಾ ಇದ್ದಾರೆ. ಆದ್ರೆ ಮೊನ್ನೆ ನಾವೆಲ್ಲರೂ ಕೂಡ ನಮ್ಮ ರುದ್ರೇಗೌಡರ ಅಧ್ಯಕ್ಷತೆಯಲ್ಲಿ ನಾವೆಲ್ಲರೂ ಕೂಡ ಕೂತಿದ್ವಿ. ಕೂತಂತ ಸಂದರ್ಭದಲ್ಲಿ ಇನ್ನು ರುದ್ರಾರಾದ್ರ ಆ ಯುವಕರಿಗೆ ಇನ್ನು ನಾವು ಶ್ರಮ ಕೊಡಬಾರ್ದು ಅಂತ ನಾವು ತೀರ್ಮಾನ ಮಾಡಿ ಈಗ ಅವ್ರು ಇನ್ನೊಂದು ಹೆಜ್ಜೆ ಮುಂದೆ ಹೋಗ್ತಾರೆ. ಇವತ್ತು ಯಾಕೆಂದ್ರೆ ನಮ್ದು ದೊಡ್ಡ ಹಬ್ಬ, ಹಾಗೆ ಯುಗಾದಿ ಹಬ್ಬ ಹೇಗೆ ಮಾಡ್ತೇವೆ ನಾವು ಯೋಗ ಕಲಿಯೋರೆಲ್ಲರೂ ಕೂಡ ಈ ಯೋಗವನ್ನ ಮಾಡೋದ್ರಿಂದ ನಮ್ಮ ನರೇಂದ್ರ ಮೋದಿ ಅವರು ಕೊಟ್ಟಿದ್ದಾರೆ ಅಂದಾಗ ನಮ್ಮಲ್ಲಿ ಪ್ರಾರಂಭ ಆದಂತಹ ಯೋಗ ಇವತ್ತು ನಿಮ್ಮನ್ನೆಲ್ಲರೂ ನೋಡಿದಾಗ ಏನಿಸುತ್ತೆ ಅಂತಂದ್ರೆ ಸಿಗಬಹುದು. ಮತ್ತೆ ಯಾವುದೇ ಕಾರಣಕ್ಕೂ ಆ ಒಂದು ಫಂಡನ್ನು ನಾವು ತೆಗೆಯೋ ಆಗಿಲ್ಲ. ಇದು ರಾಷ್ಟ್ರೀಯ ಯೋಗ ದಿನಾಚರಣೆಯ ನಮಸ್ಕಾರಗಳನ್ನ ಸನ್ಮಾನ್ಯ ಯೋಗಾಚಾರ್ಯರಾದ ರುದ್ರಾರಾಧ್ಯ ಗಾದೆ ಮಾತಿದೆ, ದ ಶೂ ವೇರರ್ ನೋಸ್ ವೇ. ಅಂದರೆ ಒಂದು ಸಂಸ್ಥೆಯನ್ನು ನಡೆಸೋದು ಅಷ್ಟು ಸುಲಭದ ಮಾತಲ್ಲ. ರುದ್ರಾರಾಧ್ಯರಿಗಿರ್ತಕ್ಕಂಥ ಉತ್ಸಾಹಕ್ಕೆ ಅದು ಇನ್ನೂ ಪೂರ್ಣ ನಾವು ಉಪಯೋಗಿಸ್ಕೊಂಡಿಲ್ಲ ಅಂತ ನನಗೆ ಅನಿಸುತ್ತೆ. ಮನೆ ಆಸ್ಟ್ರೇಲಿಯಾಗೆ ಹೋಗಿದ್ದರು ಮಗನ ನೋಡಲಿಕ್ಕೆ, ಕೆಲವು ವಿಡಿಯೋಗಳು ನೋಡ್ತಾ ಇದ್ದೆ. ಅಲ್ಲಿ ಕೂಡ ಅಲ್ಲಿ ಒಂದು ಬ್ಯಾಚ್ ಕ್ರಿಯೇಟ್ ಮಾಡಿ ಒಂದು ಯೋಗ ಕೇಂದ್ರ ಮಾಡಿಬಿಟ್ಟು ಬಂದಿದ್ದಾರೆ. ಸಾಕಷ್ಟು ವಿಷಯಗಳನ್ನು ಕಾಂತೇಶ್ ಅವರಿಗೆ ಮಾತಾಡಿದ್ದಾರೆ. ಸಮಯ ಆಗಿದೆ, ನಾನೇನು ಹೆಚ್ಚಿಗೆ ಟೈಮ್ ತಗೊಳ್ಳೋದಿಲ್ಲ. ಈ ಬಾರಿಯ ಟ್ಯಾಗ್ ಲೈನ್ ಅಂದರೆ ಧ್ಯೇಯ ವಾಕ್ಯ ಯೋಗ ಖಂಡಿತವಾಗೂ ಅವರಿಗೆ
ಸಹಾಯ ಮಾಡುತ್ತೆ ಮತ್ತು ಅವರಿಗೆ ಎಲ್ಲ ರೀತಿಯ ಆರೋಗ್ಯವನ್ನು ಕೊಡುತ್ತೆ ಅಂತ. ಅದನ್ನೆಲ್ಲ ನಾವು ಅಕ್ಷರಶಃ ಪಾಲಿಸೋಣ. ಈಗಾಗಲೇ ಕಾಂತೇಶ್ ಅವರು ಇಲ್ಲಿ ಒಂದು ಕಾರ್ಪಸ್ ಫಂಡನ್ನು ಕ್ರಿಯೇಟ್ ಮಾಡೋದ್ರ ಬಗ್ಗೆ ನಿಮಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಅವರೇ ಸ್ವತಃ 10 ಲಕ್ಷ ರೂಪಾಯಿಗಳನ್ನು ಈ ಸಂಸ್ಥೆ ಇದಕ್ಕೆ ಈ ಕಾರ್ಪಸ್ ಫಂಡಿಗೆ ಕೊಟ್ಟಿದ್ದಾರೆ. ಹಾಗಾಗಿ ಅವರು ಯುವಕರು ಅವರು ಡಿಕ್ಲೇರ್ ಮಾಡಿದರು. ಆವಾಗ ಎಲ್ಲ ಟ್ರಸ್ಟಿಗಳು ಕೂಡ ನಾವು ಹೇಳಿದ್ವಿ ಕನಿಷ್ಠ 1 ಲಕ್ಷ ರೂಪಾಯಿನ ಈ ಒಂದು ಕಾರ್ಪಸ್ ಫಂಡಿಗೆ ಕೊಡ್ತೀವಿ ಅಂತ. ಅವತ್ತಿನ ಮಾಹಿತಿ ಪ್ರಕಾರ ಅವ್ರು ಹೇಳಿದ್ರು ಈಗಾಗಲೇ 40 ಲಕ್ಷ ರೂಪಾಯಿಗಳು ಸಂದಾಯ ಆಗಿದೆ. ವಿಶ್ರಾಂತಿ ರಿಲ್ಯಾಕ್ಸ್.